ಜಾತಿ ಗಣತಿ ವರದಿ ವಿರೋಧಿಸೋರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ. TV9ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿಯನ್ನ ಯಾರು ವಿರೋಧ ಮಾಡ್ತಿದ್ದಾರಲ್ಲ ಅವರೆಲ್ಲರನ್ನ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ಜಾತಿ ಗಣತಿ ವರದಿಗೆ ಸಚಿವರು ಶಾಸಕರು ವಿರೋಧಿಸುತ್ತಿಲ್ಲ. ಅದರಲ್ಲಿರುವ ದತ್ತಾಂಶದ ಬಗ್ಗೆ ಕೆಲವರು ಮಾತನಾಡ್ತಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಜೊತೆಗೆ ಮಾತನಾಡಿ ಸೂಕ್ತ ನಿರ್ಧಾರವನ್ನ ಮಾಡ್ತೀವಿ. ವರದಿ ಬರಲಿ, ಆ ಬಳಿಕವಷ್ಟೇ ಹೆಚ್ಚಿನ ಮಾಹಿತಿ ಸಿಗಲಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಮೊದಲನೇದಾಗಿ ಜಾತಿ ಗಣತಿ ವರದಿ ಇವತ್ತು ಸರ್ಕಾರ ಸ್ವೀಕಾರ ಮಾಡ್ತಾ ಇದೆ. ಅಫ್ಕೋರ್ಸ್ ಸಾಕಷ್ಟು ನಿರೀಕ್ಷೆ ಇದೆ, ಒಂದು ಐತಿಹಾಸಿಕವಾದಂಥ ಕ್ಷಣ ಅಂತ ಹೇಳಲಾಗ್ತದೆ. ಇದನ್ನು ಸರ್ಕಾರ ಯಾವ ರೀತಿ ನೋಡ್ತಾ ಇದೆ? ನೋಡಿ, ಫಸ್ಟ್ ಆಫ್ ಆಲ್ ವರದಿ ಹೇಗಿದೆ, ಏನಿದೆ, ಏನು ಅಂಕಿಅಂಶಗಳಿದೆ, ಯಾವ ದತ್ತಾಂಶಗಳಿದೆ ಅದು ನೋಡೋಣ. ಫಸ್ಟ್ ಅದು ಸಬ್ಮಿಟ್ ಆಗಲಿ, ಅದಾದ್ಮೇಲೆ ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಲಿ, ಪಬ್ಲಿಕ್ ಅಲ್ಲಿ ಚರ್ಚೆಗೆ ಬರಲಿ, ಆಮೇಲೆ ನೋಡೋಣ ಅಂತ. ಇದಕ್ಕೂ ಮೊದಲು ಈಗಾಗಲೇ ಕಾಂಗ್ರೆಸ್ನ ಕೆಲ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ, ಈಗ ಬರ್ತಾ ಇರುವಂಥ ವರದಿಗೆ ವಿರೋಧ ಇದೆ ಅಂತಾರೆ. ಪ್ರಮೋದ್ ಅವರೇ, ಹಾಗಾಗಿಲ್ಲ. ಬಹಳಷ್ಟು ಜನ ಏನು ವ್ಯಕ್ತಪಡಿಸಿದ್ದಾರೆ ಅಂದರೆ ಜಾತಿ ಗಣತಿಗೆ ಯಾರ್ದು ವಿರೋಧ ಇಲ್ಲ, ವೈಜ್ಞಾನಿಕವಾಗಿ ಏನಾದರೂ ಮಾಡ್ಬೋದಾ ತಿದ್ದುಪಡಿ ಅಂತ ಕೇಳ್ತಾ ಇರೋದು ಅಷ್ಟೇ ಇರೋದು. ಅದು ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಹೇಗೆ ಆ ಒಂದು ವರದಿಯನ್ನು ತಿದ್ದುಪಡಿ ಮಾಡೋದಿರ್ಬೋದು, ಯಾವ ರೀತಿ ಮಾಡುತ್ತೆ ಅಂತ ಅದರಲ್ಲಿರುವಂಥ ದತ್ತಾಂಶಗಳೇ ಏನಿದೆ ಅಂತ ಗೊತ್ತಿಲ್ಲಲ್ಲ. ಡೇಟಾ ನೋಡೋಣ, ಡೇಟಾ ನೋಡಾದ್ಮೇಲೆ ಕ್ಯಾಬಿನೆಟಲ್ಲಿ ಎಲ್ಲರೂ ಚರ್ಚೆ ಮಾಡ್ತಾರೆ, ಅದಾದ್ಮೇಲೆ ತೀರ್ಮಾನ ತಗೋತಾರಲ್ಲ. ನಾವು ಕೂಸುಟ್ಟೋದಕ್ಕಿಂತ ಮುಂಚೆನೇ ನಾವೆಲ್ಲ ತೀರ್ಮಾನ ಹೇಗೆ ಮಾಡೋಕ್ಕಾಗ್ತದೆ? ಏನಿದೆ ಫಸ್ಟ್ ಇವತ್ತು ವರದಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಕೊಡ್ತೀನಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ, ಕಮಿಷನ್ ಅಧ್ಯಕ್ಷರು. ಬರೀ ಕೊಡಲಿ, ಅದಾದ್ಮೇಲೆ ಏನು ಮಾಡ್ತಾರೆ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಆಗ್ತದೆ. ಅದಾದ್ಮೇಲೆ ನಾಯಕರಿಗೆ ಏನು ಹೇಳ್ತೀರಿ ಸರ್? ಅಂದರೆ ಅವರಿಗೆ ಈಗಾಗಲೇ ಅವರಲ್ಲೇ ಕೆಲವೊಂದಿಷ್ಟು ಗೊಂದಲಗಳಿದೆ ಹೇಳಿಕೆಗಳಲ್ಲಿ, ಅವ್ರಿಗೆ ಏನು ಹೇಳ್ತೀರಿ ಅಂತ? ಭಾಳ ಸ್ಪಷ್ಟವಾಗಿ ಎಲ್ಲ ನಾಯಕರು ಏನು ಹೇಳಿದ್ದಾರೆ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಹಕ್ಕನ್ನು ಹಂಚೋದ್ರಲ್ಲಿ ಯಾವುದೇ ತಕರಾರಿಲ್ಲ, ಆದರೆ ಕೆಲವು ಅಂಶಗಳು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಅವರ ಆಕ್ಷೇಪ ಒಂದೆರಡು ಮೂರು ಸಮುದಾಯಗಳದ್ದು ಇದೆ. ಅದೇನಿದೆ ಅವ್ರದ್ದು ಕೂಡ ನಾವು ಕಾನ್ಫಿಡೆನ್ಸಲ್ಲಿ ತೊಗೊಂಡೇ ನಾವು ಮಾಡೋದಲ್ವಾ. ಏನೇ ಡಿಸಿಷನ್ ಇದ್ದರೂ ಎಲ್ಲರಿಗೂ ತೊಗೊಂಡೇ ಮಾಡಬೇಕಲ್ಲ. ನಾನೊಬ್ಬನೇ ನಿರ್ಧಾರ ತೊಗೊಳೋದು ಅಥವಾ ಒಂದು ಸಮುದಾಯದ ಪರವಾಗಿ ನಿರ್ಧಾರ ತೊಗೊಳಕ್ಕಾಗಲ್ಲ. ನೋಡೋಣ ಅದೇನಿದೆ ವರದಿನಲ್ಲಿ ಏನಿದೆ ಅಂತಲೇ ಇನ್ನೂ ಗೊತ್ತಿಲ್ಲ ಅಲ್ಲ ನಮಗೆ. ಬರಲಿ, ವರದಿ ಬರಲಿ, ಅದ್ರ ಬಗ್ಗೆ ಚರ್ಚೆ ಆಗಲಿ, ಅದಾದ್ಮೇಲೆ ನಿರ್ಧಾರಗಳು ಅದು ಪುರಸ್ಕಾರ ಮಾಡಬೇಕಾ ತಿರಸ್ಕಾರ ಮಾಡಬೇಕಾ ನೋಡೋಣ ಅಂತ. ಕೊನೆಯದಾಗಿ ನೀವು ಒಬ್ಬ ಸಚಿವರಾಗಿ ಈಗ ಈ ಒಂದು ವರದಿಗೆ ಎಕ್ಸ್ಪರ್ಟ್ ಕಮಿಟಿ ಅಥವಾ ಕ್ಯಾಬಿನೆಟ್ ಸಬ್ ಕಮಿಟಿ ಈ ರೀತಿ ಅಂತ ಒಂದು ಕಮಿಟಿ ಮಾಡಿ ಅದನ್ನು ಅಧ್ಯಯನ ಮಾಡಬೇಕು ಅಂತ ಭಾವಿಸ್ತೀರಾ? ಸರ್ಕಾರಕ್ಕೆ ಆ ರೀತಿ ಅಂತ ಸಲಹೆ ಕೊಡ್ತೀರಾ? ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಅದು ನೋಡಿದ್ಮೇಲೆ ಅಲ್ಲ ಅದು ಕ್ಯಾಬಿನೆಟ್ ಸಬ್ ಕಮಿಟಿ ಬೇಕಾ ಅಥವಾ ಬೇರೆ ಯಾವುದಾದ್ರೂ ಸೋಷಿಯಲ್ ಸೈನ್ಸ್ ಇನ್ಸ್ಟಿಟ್ಯೂಟಿಗೆ ಕೊಡಬೇಕಾ ಅಥವಾ ಇಲ್ಲ ಅದು ಪರಿಪೂರ್ಣವಾಗಿ ಸರಿಯಾಗಿದೆ, ವೈಜ್ಞಾನಿಕವಾಗಿದೆ, ಸಮಾಧಾನಕರವಾಗಿದೆ ಎಲ್ಲರಿಗೂ ಅನ್ನಿಸಿದ್ರೆ decisions will be made accordingly.